ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿನು ನಾಯಕ್. 2024 ನವಂಬರ್ 14, 15, 16, 17 4 ದಿನ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರದಾಗ ಕೃಷಿ ಮೇಳ ನಡೆಯಕತ್ತೈತ್ರಿ. ಎಲ್ಲ ರೈತರು ಕೃಷಿ ಮೇಳಕ್ಕೆ ಹೋಗೋಣ ಬರ್ರಿ. ನಾನು ಕೃಷಿ ಮೇಳಕ್ಕೆ ಹೊಂಟೀನಿ, ನೀವು ಕೂಡ ಕೃಷಿ ಮೇಳಕ್ಕೆ ಬರ್ರಿ. ಎಲ್ಲ ಮಾಹಿತಿ ನಿಮ್ಗೆ ದೊರೀತೈತಿ. ಏನಪ್ಪ ಅಂತಂದ್ರೆ ಕೃಷಿ ಮೇಳ ನನಗೂ 10ನೇ ತಾರೀಕಿಗೆ ಗುರ್ತೈತ್ರಿ ಬೆಂಗಳೂರದಾಗ ಕೃಷಿ ಮೇಳ ನಡೆಯಕತ್ತೈತೆ ಅನ್ನೋದು. ಅದಕ್ಕೆ ನಾನು ಸ್ವಲ್ಪ ಎಲ್ಲರಿಗೆ ಹೇಳ್ಬೇಕಂದ್ರೆ ಹೇಳೋಕ್ಕಾಗಲಿಲ್ಲ. ಹಿಂಗಾಗಿ ನಾ ಕೃಷಿ ಮೇಳಕ್ಕೆ ಹೊಂಟೀನಿ. ಅಲ್ಲಿ ಹೋಗಿ ಕೃಷಿ ಮೇಳದಾಗ ಏನೇನೈತಿ ಎಲ್ಲ ಮಾಹಿತಿ ನಾನು ಸ್ವಲ್ಪ ತಿಳ್ಕೊಂಡ ನಿಮಗೂ ಸ್ವಲ್ಪ ಹೇಳ್ಬೇಕಂತ ನಾನು ಬೆಂಗಳೂರಿಗೆ ಹೊಂಟೀನಿ ರೀ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ರೀ. ನಾವಿಲ್ಲಿ ಬಸವನಾಡ್ದವ್ರಿ. ಆದ್ರೆ ಬೆಂಗಳೂರ ರೈತರ ಸಂಬಂಧ ನನಗೂ ನಾನು ತಿಳ್ಕೊಬೇಕು, ರೈತರಿಗೂ ಎಲ್ಲ ರೀತಿಯ ತಿಳಿಸ್ಬೇಕು ಎಂಬುದೊಂದು ಉದ್ದೇಶ ಇಟ್ಕೊಂಡು ನಾನು ಕೃಷಿ ಮೇಳಕ್ಕೆ ಹೊಂಟೀನಿ. ಈ ಕೃಷಿ ಮೇಳ ಯಾವ ವಿಷಯದ ಮೇಲೆ ಕೃಷಿ ಮೇಳ ಏರ್ಪಾಡು ಮಾಡ್ಯಾರಂತಂದ್ರೆ ಹವಾಮಾನ ಚೇತನ ಡಿಜಿಟಲ್ ಕೃಷಿ ಈ ವಿಷಯವನ್ನು ಇಟ್ಕೊಂಡು ಬೆಂಗಳೂರಿನಾಗ ದೊಡ್ಡ ಪ್ರಮಾಣದಾಗ ಕೃಷಿ ಮೇಳ ನಡೆಯಕತ್ತೈತಿ. ಇದು ರೈತರಿಗೆ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು. ನೋಡ್ರಿ, ನಾವೆಲ್ಲ ದೊಡ್ಡ ದೊಡ್ಡ ಜಾತ್ರೆ, ಬಸವಣ್ಣಪ್ಪನ ಜಾತ್ರೆ, ಕೊಣ್ಣೂರು ಕರೇಸಿದ್ದೇಶ್ವರ ಜಾತ್ರೆ, ಸೌದತ್ತಿ ಯಲ್ಲಮ್ಮನ ಜಾತ್ರೆ, ಇಂಥ ದೊಡ್ಡ ಜಾತ್ರೆ ನೋಡಿವ್ರಿ. ಆದ್ರೆ ಕೃಷಿ ಮೇಳ ಇದು ರೈತರ ದೊಡ್ಡ ಜಾತ್ರೆ ರೀ. ಈ ಕೃಷಿ ಮೇಳ ಜಾತ್ರೆಗೆ ಹೋದ್ರ ನಮಗ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ನಮ್ಗೆ ಬೇಕಾಗುವಂತ ಸಲಕರಣೆಗಳು, ಹಾಗೆ ಡಿಜಿಟಲ್ ಕೃಷಿ ಯಾವ ರೀತಿ ಮಾಡ್ಕೋಬೇಕು, ಕಡಿಮೆ ನೀರಿನಲ್ಲಿ ನಾವು ಯಾವ ರೀತಿ ಕೃಷಿ ಮಾಡ್ಕೋಬೇಕು, ಮತ್ತೆ ಮಣ್ಣು ರಹಿತ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಇಂಥ ಎಲ್ಲ ಮಾಹಿತಿ ಕೂಡ ಅಲ್ಲಿ ಕೊಡ್ತಾರೆ. ಈ ನಾವು ಕೆಲವೊಬ್ರು ಇಲ್ಲೇ ಧಾರವಾಡದಾಗ ಮೊನ್ನೆ ನಡೀತು ಸೆಪ್ಟೆಂಬರ್ ತಿಂಗಳದಾಗ ಕೃಷಿ ಮೇಳ. ಅದು ನೋಡ್ರಿ ಸಣ್ಣ ಪ್ರಮಾಣದಾಗಿತ್ತು. ಇದು ನಮ್ಮ ರಾಜ್ಯದ ರಾಜಧಾನಿ ಆಗಿದ್ರಿಂದ ಇಲ್ಲಿ ದೊಡ್ಡ ಪ್ರಮಾಣದಾಗ ಕೃಷಿ ಮೇಳ ನಡೆಯಕತ್ತೈತಿ. ಅಲ್ಲಿ ಧಾರವಾಡದಾಗ ಮೊನ್ನೆ 800 ಸ್ಟಾಲ್ ಅಲ್ಲಿ ಇಟ್ಟಿದ್ರು. ಇಲ್ಲಿ ಇವಾಗ 1400 ಸ್ಟಾಲ್ ಅದಾವ್ರಿ. ಇಲ್ಲಿ ದೊಡ್ಡ ದೊಡ್ಡ ಮಷಿನರಿ ಕೂಡ ಬರ್ತಾವ್ರಿ. ರೈತರಿಗೆ ಯಾವ ಸಂಬಂಧಪಟ್ಟಂತ ಈಗ ಈ ಕಬ್ಬು ಕಟಾವು ಮಾಡೋ ಯಂತ್ರ ಆಗಿರ್ಬೋದು, ರೈತರ ಭೂಮಿ ಒಳಗ ರೂಟಾವಿಟ್ರ್ ಯಂತ್ರ ಆಗಿರ್ಬೋದು, ಹೊಸ ಹೊಸ ಬಿತ್ತನೆ ಮಾಡುವಂತ ಕೂರಿಗೆಗಳು ಬಂದಿರ್ತಾವ್ರಿ. ಮತ್ತು ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳು ಮತ್ತು ಎಲ್ಲರಿಗೂ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಗೊತ್ತೈತ್ರಿ. ಆದ್ರೆ ಅದ್ರ ಸಬ್ಸಿಡಿ ಬಗ್ಗೆ ಕೆಲವು ರೈತರಿಗಿನ್ನ ಗೊತ್ತಾಗಿಲ್ಲ. ಅದ್ರಾಗ SC/ST ಸಬ್ಸಿಡಿ ಇರ್ತೈತಿ, ಜನರಲ್ ಸಬ್ಸಿಡಿ ಇರ್ತೈತಿ. ಆ ಸಬ್ಸಿಡಿ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ನೋಡಾಕ, ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಾಕು ಕೂಡ ಈ ಕೃಷಿ ಮೇಳದಾಗ ಅಲ್ಲಿ ಬಂದಿರ್ತಾರ್ರಿ. ಅವು ಎಲ್ಲ ಮಾಹಿತಿ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಯಾರು ಕೂಡ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. 14ನೇ ತಾರೀಕು ಕೃಷಿ ಮೇಳ ನಡೆಯಕತ್ತೈತಿ. ಅಲ್ಲಿ ಏನೇನು ನಡೀತೈತಿ, ಯಾವ್ಯಾವ ಹೊಸ ಹೊಸ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸ್ಯಾರ ಎಂಬುದನ್ನು ಪೂರ್ತಿ ನಾನು ಕೂಡ ತಿಳ್ಕೊಂಡು ನಿಮಗೂ ತಿಳಿಸೋ ಒಂದು ಕಾರ್ಯವನ್ನು ಮಾಡ್ತೀನಿ ರೀ. ರೈತ ಬಾಂಧವರ, ಯಾರು ಕೂಡ ನನಗೆ ಸ್ವಲ್ಪ ಬೆಳೆಸ್ರಿ, ನಾನು ಬೆಳಿತೀನಿ. ಎಲ್ಲ ರೈತರಿಗೂ ಕೂಡ ಬೆಳೆಸ್ಬೇಕಂತ ನನ್ನೊಂದು ಟಾರ್ಗೆಟ್ ಐತ್ರಿ. ಅದಕ್ಕೆ ನಾನು ಬಸವನಾಡಿನಿಂದ ಸೀದಾ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೊಂಟೀನಿ ರೀ. ಎಲ್ಲರ ಸಪೋರ್ಟ್ ನನಗೆ ಮಾಡ್ರಿ ಅಂತ ಹೇಳ್ತೀನಿ. ನಮ್ಮ ಕೃಷಿ ಮೇಳ ಎಲ್ಲಿ ನಡೆಯಕತ್ತೈತಿ ಅಂತಂದ್ರೆ GKVK ಗಾಂಧಿ ಕೃಷಿ ಕೇಂದ್ರ, GKVK ಬೆಂಗಳೂರು. ಈ ಸ್ಥಳದಲ್ಲಿ ನಮ್ಮ ಕೃಷಿ ಮೇಳ ಇವತ್ತು ನಡೆಯಕತ್ತೈತಿ. ಈ ಕೃಷಿ ಮೇಳಕ್ಕೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಯಾವೆಲ್ಲ ಬಸ್ ಇಲ್ಲಿ ನಮಗೆ ಏರ್ಪಾಡು ಮಾಡ್ಯಾರ ಅಂತಂದ್ರೆ, ಬೆಂಗಳೂರು ಮೆಜೆಸ್ಟಿಕ್ದಾಗ ಹೋದೆವಪ್ಪ ಅಂತಂದ್ರೆ ಬಸ್ ಸಂಖ್ಯೆ 277, 280, 281, 283, 284, 284 A, B, C, D ಮತ್ತು 285 ಈ ಸಂಖ್ಯೆ ಉಳ್ಳ ಎಲ್ಲ ಬಸ್ಸುಗಳು ವಿಶೇಷವಾಗಿ ಕೃಷಿ ಮೇಳಕ್ಕೆ ಅಂತ ಈ ಬಸ್ಸುಗಳನ್ನು ನಿಯೋಜನೆ ಮಾಡಿದ್ದಾರೆ. ಸಾಕಷ್ಟು ಬಸ್ಸುಗಳು ಕೂಡ ನಮಗೆ ನಿಯೋಜನೆ ಮಾಡಿದ್ದಾರೆ ಕೃಷಿ ಮೇಳದ ಸಲುವಾಗಿ. ಸ್ಪೆಷಲ್ ಬಸ್ಗಳು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಈ ಬಸ್ಸಿನ ಮುಖಾಂತರ ಡೈರೆಕ್ಟ್ ಮೆಜೆಸ್ಟಿಕ್ನಿಂದ ನಾವು ಈ ಗಾಂಧಿ ಕೃಷಿ ಕೇಂದ್ರ GKVK ಬೆಂಗಳೂರಿಗೆ ನಾವು ಹೋಗ್ಬೋದು. ನೋಡಿ, ಇದು ಕೃಷಿ ಮೇಳ ರೈತರಿಗೆ ಅಷ್ಟೇ ಅಲ್ಲ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಇದು ತುಂಬಾನೇ ಆಕರ್ಷಣೆಯಾಗಿದೆ. ಬಿಸ್ನೆಸ್ ಮ್ಯಾನ್ಗಳಿಗೋಸ್ಕರ ತುಂಬಾ ಬಗೆಯ ಅಲ್ಲಿ ಮಷಿನರಿಗಳು ಕೂಡ ಅಲ್ಲಿ ತಂದಿರುತ್ತಾರೆ. ಎಲ್ಲ ತರದ ಮಷಿನರಿಗಳು ಕೂಡ ಇಲ್ಲಿ ತಂದಿರ್ತಾರೆ. ಒಂದ ಮಷಿನರಿ ಅಂತ ಹೇಳೋದಿಲ್ಲ. ಮೊನ್ನೆ ಧಾರವಾಡದಾಗಂತೂ ನೀವು ನೋಡಿರ್ಬೋದು ಹಿಂದಿನ ವಿಡಿಯೋದಾಗ. ಈ ವಿಡಿಯೋ ಮಾತ್ರ ಬಹಳ ಗಿಚ್ಚಿರ್ತೈತ್ರಿ. ಬೆಂಗಳೂರದಾಗ ರೀ ದೊಡ್ಡ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು
ಅಲ್ಲಿ ನಡೆಯಕತೈತ್ರಿ ಕೃಷಿ ಮೇಳ. ಅಲ್ಲಿ ಎಲ್ಲ ಭಾರಿ ಏರ್ಪಾಡು ಮಾಡ್ಯಾರ್ರಿ. ನೀವು ಕೂಡ ಬರ್ರಿ ಅಂತ ನಾನು ಹೇಳ್ತೀನಿ. ನೀವು ಕೂಡ ಬಂದ್ರ ಏನಿಲ್ಲ, ಸೀದಾ ಇಲ್ಲಿಂದ ಹತ್ತದ ಮೆಜೆಸ್ಟಿಕ್ನಾಗ ನಮಗೆ ಹೋಗಿ ಇಳಿಸ್ತಾರ. ಮೆಜೆಸ್ಟಿಕ್ನಿಂದ ಆಗ್ಲೇ ನಾನು ಹೇಳ್ದನಲ್ಲ, ಆ ಬಸ್ನಾಗ ಹತ್ತು ಸೀದಾ ಗಾಂಧಿ ಕೃಷಿ ಕೇಂದ್ರಕ್ಕೆ ಬಂದ್ಬಿಡ್ರಿ. ಅಲ್ಲಿ ಬಂದು ಎಲ್ಲ ರೀತಿ ಮಾಹಿತಿಗಳು ಕೂಡ ನೀವು ಪಡ್ಕೊಳ್ಳಿ. ನೋಡಿ, ಇಲ್ಲಿ ರೈತರಿಗೆ ತುಂಬಾ ದೂರ ಅನ್ಸಿದ್ರ ನೋಡ್ರಿ, ಸ್ವಲ್ಪ ಮುಂದಿನ ಇಲ್ಲೇ ನಮ್ಮ ಬಿಜಾಪುರ ಬಾಗಲಕೋಟದಾಗ ಸಣ್ಣ ಸಣ್ಣ ಹಂತದಾಗ ಕೃಷಿ ಮೇಳ ಮತ್ತ ನಡೀತಾವು. ಆದ್ರ ಈಗ ಬೆಂಗಳೂರಕ್ಕೆ ಯಾರ್ಯಾರು ಬರ್ಬೇಕಂತ ಅನಿಸ್ತೈತಿ, 14, 15, 16, 17 4 ದಿನ ನಡೆಯಕತೈತ್ರಿ. ಯಾರ್ಯಾರು ಬರ್ಬೇಕಂತ ಅವ್ರಿಗೆ ಅನಿಸ್ತೈತಿ ಅನ್ನೋರು ಎಲ್ಲರೂ ಕೂಡ ಬಂದು ಅಲ್ಲಿ ಇದು ಮಾಡ್ರಿ ಅಂತ ಹೇಳ್ತಾ, ನಾನು ಬರದೇ ಇದ್ದವರಿಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ರೀ ನನ್ನ ಯೂಟ್ಯೂಬ್ ಚಾನಲ್ದಾಗ. ಹಾಗೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ ವಿಲ್ಲು ನಾಯಕ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಹೊಸ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಯುತ್ತೆ. ಹಾಗೆ ಈ ಕೃಷಿ ಮೇಳದಂತೂ ಸಂಪೂರ್ಣ ಅಪ್ಡೇಟ್ ನಿಮಗೆ ನಾನು ಕೊಟ್ಟೇ ಕೊಡ್ತೀನಿ. ಯಾರು ಕೂಡ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ.